ರಾಜಧಾನಿ ಬೆಂಗಳೂರಲ್ಲಿ ಇನ್ನೂ ಕೂಡ ಹೋಟೆಲ್ ಮಾಲೀಕರಿಗೆ ಗ್ಯಾಸ್ ಪರದಾಟ ತಪ್ಪಿಲ್ಲ. ಯಾಕಂದರೆ ಸದ್ಯಕ್ಕೆ ಸರ್ಕಾರ ಕೂಡ ಸಮರ್ಪಕವಾಗಿ ಅವರಿಗೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ನೀಡ್ತಾ ಇಲ್ಲ. ಹೀಗಾಗಿ ಒಂದೊಂದರಂತೆ ದಿನದಿಂದ ದಿನಕ್ಕೆ ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇದೆ. ಸದ್ಯಕ್ಕೆ ನಾನೀಗ ಶೇಷಾದ್ರಿಪುರಮಲ್ಲಿರುವಂತಹ ಫುಡ್ ಸ್ಟ್ರೀಟ್, ಸಾಮಾನ್ಯವಾಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಕುಮಾರ್ ಪಾರ್ಕ್ ಆಗಿರ್ಬೋದು, ಸುತ್ತಮುತ್ತಲಿನ ಭಾಗದಲ್ಲಿ ಹೋಟ್ಲ್ಗಳಾಗಿರ್ಬೋದು, ತಿಂಡಿ ಆಹಾರಗಳನ್ನು ಸೇವಿಸೋದಕ್ಕೆ ಸಾಕಷ್ಟು ಹೋಟ್ಲ್ಗಳಿರುವಂಥದ್ದು ನೀವು ನೋಡ್ಬೋದು. 2-3 ಹೋಟ್ಲ್ಗಳು ಕೂಡ ಈ ಭಾಗದಲ್ಲಿ ಕ್ಲೋಸ್ ಆಗಿರುವಂಥದ್ದು. ನೀವು ಬೆಂಗಳೂರು ತಿಂಡೀಸ್ ಅಂತ ಹೇಳಿ ಚಿಕ್ಕ ಚಿಕ್ಕ ಹೋಟ್ಲ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಹೋಟ್ಲ್ಗಳು ಕೂಡ ಬಂದ್ ಆಗ್ತಾ ಇದೆ. ಇವರಿಗೆ ಕಳೆದ 2 ದಿವಸಗಳಿಂದನೂ ಕೂಡ ಸಮರ್ಪಕವಾಗಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋಂಥ ಕಾರಣಕ್ಕಾಗಿ ಹೋಟ್ಲನ್ನು ಬಂದ್ ಮಾಡಿರುವಂಥದ್ದು. ಈ ಭಾಗದಲ್ಲಿ ಅತಿ ಹೆಚ್ಚು ಹೋಟ್ಲ್ಗಳಿವೆ. ನೀವು ಸರ್ವೇ ಸಾಮಾನ್ಯವಾಗಿ ಶಿವಾನಂದ ಸರ್ಕಾರ ಆಗಿರ್ಬೋದು, ಶೇಷಾದ್ರಿಪುರಂ ಆಗಿರ್ಬೋದು, ಸುತ್ತಮುತ್ತ ಇರುವಂತಹ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳು ಸಾಕಷ್ಟು ಜನ ಈ ಭಾಗದಲ್ಲಿ ತಿಂಡಿಗಳನ್ನು, ಬೆಳಗಿನ ಉಪಹಾರವನ್ನು ಸೇವನೆ ಮಾಡೋದಕ್ಕೆ, ಮಧ್ಯಾಹ್ನದ ಊಟವನ್ನು ಮಾಡೋದಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ. ಆದರೆ ಕಳೆದ 2-3 ದಿವಸಗಳಿಂದಲೂ ಕೂಡ ಈ ಭಾಗದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಎದುರಾಗಿದೆ. ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನೋಂಥ ಕಾರಣಕ್ಕಾಗಿ ಹೋಟ್ಲ್ಗಳನ್ನು ಕೂಡ ಬಂದ್ ಮಾಡಿರುವಂಥದ್ದು. ಸದ್ಯಕ್ಕೆ ಬೆಂಗಳೂರು ತಿಂಡೀಸ್ ಆಗಿರ್ಬೋದು, ಎಮ್ಮಿ ಕಾರ್ನರ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಬ್ರಾಂಚ್ಗಳು ಕೂಡ ಈ ಭಾಗದಲ್ಲಿ 8 ಗಂಟೆ ಬಳಿಕೂ ಕೂಡ ಓಪನ್ ಆಗಿಲ್ಲ. ನೀವು ನೋಡ್ಬೋದು, ಸಾಲಾಗಿ ಬೆಳಗ್ಗೆ ಸಾಕಷ್ಟು ಈ ಭಾಗದಲ್ಲಿ ಹೋಟ್ಲ್ಗಳು ಓಪನ್ ಆಗ್ತಾ ಇತ್ತು. ಸವಿ ರುಚಿಯಾದಂಥ ತಿಂಡಿಗಳಾಗಿರ್ಬೋದು, ಅನೇಕ ರೀತಿಯ ಬಗೆಯಾದಂಥ ಖಾದ್ಯಗಳನ್ನು ತಯಾರಿಸಿ ಜನರಿಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಸದ್ಯಕ್ಕೆ ಈ ಭಾಗದಲ್ಲಿ ಸರೌಂಡಿಂಗ್ ಅಲ್ಲಿ ಇರುವಂಥ ಹೋಟ್ಲ್ಗಳು ಕೂಡ ಕ್ಲೋಸ್ ಆಗಿದೆ. ನೀವು ನೋಡ್ಬೋದು, ಕಾರ್ನರಲ್ಲಿ ಇರುವಂಥ ಒಂದು ಹೋಟ್ಲು, ಅವರು ಕೂಡ ಬೆಳಗ್ಗೆನೆ ಈ ಭಾಗದಲ್ಲಿ ತಿಂಡಿಯನ್ನು ತಯಾರಿಸುವಂಥದ್ದು, ಜೊತೆಗೆ ರುಚಿಕರವಾಗಿರುವಂಥ ದೋಸೆಗಳನ್ನು ಕೂಡ ನೀಡ್ತಾ ಇದ್ರು. ಆದರೆ ಕಳೆದ 2-3 ದಿವಸಗಳಿಂದನೂ ಕೂಡ ಈ ಭಾಗದಲ್ಲಿರುವಂಥ ಜನರ ಪರದಾಟ ಕಾರಣ ಆಗಿದೆ. ಇಲ್ಲಿರೋರು ಮಾತಾಡಿಸ್ತೀನಿ, ಏನು ಹೇಳ್ತಾರೆ ಅಂತ. ಸರ್, ಯಾಕೆ ಹೋಟ್ಲ್ ಕ್ಲೋಸ್ ಆಗಿದೆ, ಏನು ಪರಿಚಯ ಗೊತ್ತಾ ನಿಮಗೆ? ಸರ್, ಇವಾಗ ಸದ್ಯಕ್ಕೆ ಗ್ಯಾಸ್ ಅಭಾವ ಇರೋದ್ರಿಂದ ಅದು ಕ್ಲೋಸ್ ಆಗಿದೆ. ಸ್ವಲ್ಪ ಅವ್ರಿಗೂ ಅವ್ರ ಕೆಲಸದವರು ಇವಾಗೆಲ್ಲ ಗ್ಯಾಸ್ ಅಭಾವದಿಂದ ಅವರು ಊರಿಗೆ ಕಳಿಸಿದ್ದಾರೆ. ಆ ಕಾರಣಗಳಿಂದ ಇದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಕ್ಲೋಸ್ ಮಾಡಿಕ್ಕೆ 1 ವೀಕ್ ಆಗಿದೆ ಸರ್. ಗ್ಯಾಸ್ ಯಾವಾಗಿಲ್ಲ ಅವಾಗಿಂದ ಇದು ಸ್ವಲ್ಪ ಗ್ಯಾಸ್ ಯಾವಾಗ ಸಿಗ್ತಾ ಇಲ್ಲ ಅವಾಗಿಂದ ಬಂದಾಗಿದೆ. ಹೌದು. ಏನ್ ಹೇಳ್ತೀರಿ, ಈ ತರ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಹೋಟ್ಲ್ಗಳೆಲ್ಲ ಚಿಕ್ಕಪುಟ್ಟ ನಡೀತಾ ಇದೆಯಲ್ಲ ಸರ್. ಸಾಮಾನ್ಯವಾಗಿ ಯುದ್ಧ ನಡೀತಾ ಇದೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ನೋಡೋಣ, ಅದು ಕಡಿಮೆ ಆದ್ರೆ ಎಲ್ಲರಿಗೂ ಸಿಗಬಹುದು ಅಂತ ನಮ್ಮ ಅಭಿಪ್ರಾಯ. ಸಮಸ್ಯೆ ಆಗುತ್ತೆ, ಯಾಕಂದ್ರೆ ಇಂಥ ಚಿಕ್ಕ ಚಿಕ್ಕ ಹೋಟ್ಲ್ಗಳು ಇಟ್ಕೊಂಡಿರ್ತಾರೆ, ಕೆಲಸದವ್ರು ಇರ್ತಾರೆ. ಏಕಾಏಕಿ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋ ಹೋಟ್ಲ್ ಬಂದಾದ್ರೆ ಉದ್ಯೋಗಿಗಳು ಸಿಗಲ್ಲ. ನೀವು ನೋಡ್ಬೋದು, ಅಲ್ಲಿ ಪಕ್ಕದಲ್ಲಿರೋರ್ಗು ಕೆಲಸಕ್ಕೆ ಕಾರ್ಮಿಕರೇ ಸಿಗ್ತಾ ಇಲ್ಲ ಅಂತ. ಸರ್, ಇವಾಗ ಈಗ ಮನೆಯವ್ರಿಗೇನು ರೆಸಿಡೆನ್ಷಿಯಲ್ ಗ್ಲಾಸ್ ಸರ್ವಿಸ್ ಅಲ್ಲಿ ಏನು ತೊಂದರೆ ಇಲ್ಲ, ಡೊಮೆಸ್ಟಿಕ್ ಏನು ತೊಂದರೆ ಇಲ್ಲ ಸದ್ಯಕ್ಕೇನು. ಇದು ಕಮರ್ಷಿಯಲ್ ಆಗಿರೋದ್ರಿಂದ ಸ್ವಲ್ಪ ಅವರು ಇವಾಗೆಲ್ಲ ವ್ಯಾಪಾರಸ್ಥರಿಂದ ಸ್ವಲ್ಪ ಅರ್ಥ ಮಾಡ್ಕೊಂಡು ಅವರು ಯುದ್ಧ ಕಡಿಮೆ ಆದ್ರೆ ಎಲ್ಲ ಸರಿ ಆಗತ್ತೆ. ಅಭಾವ ಕಡಿಮೆ ಆಗಿದೆ, ಈಗ ಎಲ್ಲರಿಗೂ ಆಗಿದೆ, ನಮ್ಗೊಬ್ರಿಗೆ ಅಲ್ಲ ಪ್ರಪಂಚಕ್ಕೆ ಆಗ್ತಾ ಇದೆ. ನಾವು ಅರ್ಥ ಮಾಡ್ಕೊಂಡು ಅದನ್ನ ಯುದ್ಧ ಮುಗಿಲಿ ಅಂತ ಕೇಳ್ಕೊಳ್ಬೇಕು ಅಷ್ಟೇ, ಇನ್ನೇನಿಲ್ಲ ನಾವಿಲ್ಲಿ. ಎಸ್, ಇದು ಸದ್ಯಕ್ಕೆ ಇರುವಂತ ಜನರು ಹೇಳುವಂಥದ್ದು. ನೀವು ಈ ಭಾಗದಲ್ಲಿ ಇರುವಂತ ಕೇವಲ ಇದೊಂದು ಹೋಟ್ಲ್ ಅಲ್ಲ, ಇಲ್ಲಿ ಪಕ್ಕದಲ್ಲಿರುವಂತವ್ರಿಗೆ ಕಾರ್ಮಿಕರು ಸಿಗ್ತಾ ಇಲ್ಲ, ಅಲ್ಲಿ ಪಕ್ಕದಲ್ಲಿರುವಂತ ಹೋಟ್ಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಇನ್ನು ಕಾರ್ನರ್ಲಿರುವಂತ ಹೋಟ್ಲ್ಗಳಿಗೂ ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಸಾಕಷ್ಟು ಸಮಸ್ಯೆಗಳಿದೆ. ಬೆಂಗಳೂರಿನಾದ್ಯಂತ ದೊಡ್ಡ ಮಟ್ಟದಲ್ಲಿ ಈ ಅಭಾವವನ್ನು ಉಂಟಾಗಿರುವಂಥದ್ದು. ಹೀಗಾಗಿ ಹೋಟೆಲ್ ಮಾಲೀಕರ ಸಂಘ ಕೂಡ ನಿತ್ಯ ಪರದಾಟವನ್ನು ಅನುಭವಿಸ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ನಮಗೆ ಆಹಾರವನ್ನು ತಯಾರು ಮಾಡೋಕ್ಕಾಗ್ತಾ ಇಲ್ಲ. ಸರ್ಕಾರ ಸಮರ್ಪಕವಾಗಿ ಈ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಒದಗಿಸಬೇಕು ಅನ್ನುವಂತಹ ಬಹುದೊಡ್ಡ ಬೇಡಿಕೆ ನೀಡ್ತಾ ಇದೆ. ಆದರೆ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಒಂದು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಸಮರ್ಪಕವಾಗಿ ಸಿಲಿಂಡರ್ಗಳನ್ನು ಒದಗಿಸುವಂಥ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಆದರೆ ಸಮರ್ಪಕವಾಗಿ ಹೋಟ್ಲ್ಗಳು ಸಿಗದೇ ಇರೋದು ದೊಡ್ಡ ಮಟ್ಟದಲ್ಲಿ ಆತಂಕ ಕಾರಣ ಆಗಿದೆ. ಚಿಕ್ಕ ಚಿಕ್ಕ ಹೋಟ್ಲುಗಳು ಪ್ರತಿನಿತ್ಯವೂ ಕೂಡ ಒಂದರಂತೆ ಸರದಿ ಸಾಲಿನಲ್ಲಿ ಮುಚ್ತಾ ಇದೆ. ಹೀಗಾಗಿ ಇದು ಬಹುದೊಡ್ಡ ಸಮಸ್ಯೆಗೂ ಕೂಡ ಹೋಟೆಲ್ ಉದ್ಯಮಕ್ಕೆ ಕಾರಣ ಆಗಿದೆ. ಅಷ್ಟೇ ಅಲ್ಲದೇ ಉದ್ಯೋಗವನ್ನು ಅವಲಂಬಿಸಿರುವಂತಹ ಹೋಟೆಲ್ ಉದ್ಯೋಗಿಗಳಿಗೂ ಕೂಡ ಔದ್ಯೋಗಿಕ ಸಮಸ್ಯೆಗೆ ಕಾರಣ ಆಗಿರುವಂಥದ್ದು. ಕ್ಯಾಮರಾಮನ್ ರವಿಕುಮಾರ್ ಜೊತೆ ವಿನಯ್ ಕುಮಾರ್ ಕಾಶ್ಯಪ್, ನಾವು TV9 ಬೆಂಗಳೂರು.